ಸೊ ಸ್ಕ್ರೀನ್ ಮೇಲೆ ಈಗ ಒಂದು ಚಿತ್ರಣ ನಿಮಗೆ ನೋಡಿ. ಅಸ್ಸಾಮದ್ದು ಹೇಳ್ತಾ ಇದ್ವಿ, ಒಂದು ನಂಬರ್ಸ್ ಇತ್ತು. ಅದು ಕಳೆದ ಬಾರಿ ಅವರು 80 ಕ್ಷೇತ್ರಗಳಲ್ಲಿದ್ದಂಥವ್ರು ಈಗ 100 ಸೆಂಚುರಿ ಹೊಡಿತಾರೆ ಅಂತ ಹೇಳಿ ಆಲ್ಮೋಸ್ಟ್ ಸೆಂಚುರಿ ಹೊಡೆದಾಯ್ತು ಅವ್ರೀಗ. ಅದು ಹಾಗೆ ಉಳ್ಕೊಂಡ್ರೆ ಕೇರಳದಲ್ಲಿ ಮಾತ್ರ ಸೆಂಚುರಿ ಹೊಡೆಯೋಕ್ಕೆ UDFಗೆ ಆಗ್ತಾ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ 193 ಡಬಲ್ ಸೆಂಚುರಿ ಹೊಡಿತಾರಾ ಅನ್ನುವಂಥದ್ದು ಪ್ರಶ್ನೆ ಅಷ್ಟೇ ಈಗ ಉಳ್ಕೊಂಡಿರೋದು. ಸೆಂಚುರಿ ಹೊಡೆಯೋಕ್ಕೆ TMCಗೆ ಆಗಿಲ್ಲ. 10 ವರ್ಷ ಅಧಿಕಾರವನ್ನು ನಡೆಸಿದ 15 ವರ್ಷ ಅಧಿಕಾರವನ್ನು ನಡೆಸಿರುವಂತಹ TMC ಸೆಂಚುರಿ ಹೊಡಿದೇ ಇರುವಂಥ ಮಟ್ಟಕ್ಕೆ ಬಂದು ಕೂತ್ಕೊಂಡಿದೆ ಅಲ್ಲಿ ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ. ತಮಿಳುನಾಡಿನಲ್ಲಿ ಯಾವ TVK ಪಕ್ಷ ಏನೂ ಆಗಲ್ಲ, ನಮ್ಮದೇ ಇಲ್ಲಿ ಪಾರುಪತ್ಯ ಅಂತ AIDMK ಮತ್ತು DMK ಹೇಗೆ ಹೋಗ್ತಾ ಇತ್ತು, ಅವರನ್ನೆಲ್ಲ ನೆಲಕ್ಕಚ್ಚಿ ತಾನೇ ಪೂರ್ಣ ಬಹುಮತದಲ್ಲಿ ಅಧಿಕಾರದ ಗದ್ದುಗೆಯನ್ನು ಏರುವ ಹಂತಕ್ಕೆ ಹೋಗಿ ತಲುಪಿದೆ ಅಂತಂದಾಗ ಜನ ಹೇಗೆ ಅಲ್ಲಿ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಆನ್ ತಮಿಳ್ನಾಡು ಸರ್. ಓಕೆ, ಹಿಸ್ಟಾರಿಕಲಿ ನೀವು ತಮಿಳ್ನಾಡಿನ ಎಲೆಕ್ಷನ್ಸ್ ರಿಸಲ್ಟ್ಸನ್ನು ನೋಡಿದ್ರೆ ಅಲ್ಲಿಯ ಜನ ಒಂದನ್ನು ಫಾಲೋ ಮಾಡ್ತಾರೆ. ಏನು ಸರ್? ಗುಡಿಸ್ಬಿಡ್ತಾರೆ. ಒಂದೇ ಸಲ ಬೇಡ ಅಂದರೆ ಪೂರ್ತಿ ಸರಿಯಾಗಿ ಗುಡಿಸ್ತಾರೆ, ಕ್ಲೀನಾಗಿ ಗುಡಿಸ್ತಾರೆ. ಮಾತ್ರ ADMK ಬೇಡ, ಗುಡಿಸೋದು ಅಂದರೆ ಯೋಚನೆ ಮಾಡೋಕ್ಕಾಗದಿರೋ ಲೆವೆಲಲ್ಲಿ ಗುಡಿಸ್ತಾರೆ. 2 ಸೀಟು 3 ಸೀಟು 4 ಸೀಟ್ಗೆಲ್ಲ ಇಳಿಸ್ಬಿಡ್ತಾರೆ ಕೆಳಗೆ. ಆ ಮಟ್ಟಕ್ಕೆ DMK ಬೇಡ ಅಂತ ಗುಡಿಸ್ತಾರೆ. ಬಟ್ ಇಡೀ ಸ್ಟೇಟ್ ಹೆಂಗೆ ನಿರ್ಧಾರ ಮಾಡೋಕ್ಕೆ ಭಾಳ ವಿಚಿತ್ರವಾಗಿ ಗುಡಿಸ್ತಾರೆ ಅವ್ರು ಮಾತ್ರ. ಪರಕೆ ಸಿಂಬಲ್ ಆ ಪತ್ರ ಇರ್ಬೋದು, ಬಟ್ ಪರಕೆ ತಮಿಳ್ನಾಡು ಜನರ ಹತ್ರ ಇದೆ. ಯಾವಾಗ ಸರಿಯಾಗಿ ಗುಡಿಸ್ತಾರೆ ಅವ್ರು ಮಾತ್ರ. ಗುಡಿಸಿ ತಮಿಳ್ನಾಡಿನ ಕಲ್ಚರ್ನಲ್ಲಿ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕೋದು, ತಮಿಳು ಕಲ್ಚರಲ್ಲಿ ಕ್ಲೀನಾಗಿ ಗುಡಿಸಿ ಹೊಸ ರಂಗೋಲಿ ಹಾಕ್ಬಿಡ್ತಾರೆ. ಹೊಸದಾಗಿ ಹೊಸ ದಿನ ಇದು. ಈಗಲೂ ಅದೇ ಮಾಡಿದ್ದಾರೆ. ಒಂದ್ಸಲ ಪೂರ್ತಿ ಗುಡಿಸಿ ಬೇಡ ಅನಿಸ್ತು, ಗುಡಿಸ್ಬಿಟ್ರು ಈ ಸೈಡನ್ನ, ಆ ಸೈಡಿಗೆ ತಂದರು. ದಿಸ್ ಈಸ್ ಎ ವೆರಿ ಸ್ಟ್ರೇಂಜ್ ಬಿಹೇವಿಯರ್ ಇನ್ ತಮಿಳ್ನಾಡು. ಅಂದರೆ 100, 86, 94, 92 ಒಂಥರ ಏನೋ ಈ IPL ಟೂರ್ನಿಗಳಲ್ಲಿ 3 ಬಾಲು 2 ರನ್ನು 1 ಬಾಲು 4 ರನ್ನು ಅನ್ಕೊಳ್ಳೋ ಇಲ್ಲವೇ ಇಲ್ಲ. ಅಲ್ಲಿ ಉರುಳಿಸ್ತಾ ಅಂದರೆ ಉರುಳಿಸ್ತಾರೆ ಸರಿಯಾಗಿ. ಅಲ್ಲ, ಈ ಶ್ರೀಕೃಷ್ಣ ಹೇಳ್ದಂಗೆ ಸರ್, ಪ್ರಯತ್ನ ನೀನು ಮಾಡು, ಫಲ ಕೊಡೋದು ನನಗೆ ಬಿಟ್ಟಿದ್ದು ಅಂತ ಹೇಳಿ ವಿಜಯ್ ಒಂದು ಪ್ರಯತ್ನ ಮಾಡಿದ್ದಕ್ಕೆ ಒಂದು ಫಲ ಏನೋ ಸಿಕ್ಕಿದೆ, ಜನ ಕೊಟ್ಟಿದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಈ ಥರ ಪ್ರಯತ್ನ ಮಾಡುವಂಥವ್ರ ಸಂಖ್ಯೆನೇ ಕಡಿಮೆ ಅಲ್ವಾ ಸರ್? ಫಾರ್ ಎಕ್ಸಾಂಪಲ್ ನಾನು ಹಂಗೆ ತಗೊಳ್ಳೋದು ಒಂದು ಪ್ರಯತ್ನ, ಎರಡನೇದು ಧೈರ್ಯ, ಮೂರನೇದು ಸರಿಯಾದ ಸಮಯ. ಓಕೆ, ಇದು ಸಮಯ ಚೆನ್ನಾಗಿತ್ತು ಇವರಿಗೆ. ಈ ಹ್ಯಾಡ್ ಎ ಗುಡ್ ಟೈಮ್, ಸೊ ಈಸಿ ಆಯಿತು. ಸ್ವಲ್ಪ ಎಲ್ಲವೂ ಕೂಡಿ ಬರಬೇಕು ಅಂತ ಕೂಡಿ ಬಂದಿದೆ ಮೋಸ್ಟ್ಲಿ ಅವ್ರಿಗೆ. ಜನನೂ ಕಾಯ್ತಿದ್ರು ಅನಿಸುತ್ತೆ, ಕೊಟ್ಟರು ಏಟನ್ನು ಸರಿಯಾಗಿ. ತಮಿಳ್ನಾಡಲ್ಲಿ ಆಗಿದ್ದಿದ್ದೇನು ಅಂತಂದರೆ ಈ ಚುನಾವಣೆಯಲ್ಲಿ ವಿಜಯ್ ಬಂದಿದ್ದಲ್ಲ ನನಗೆ ಇಂಪಾರ್ಟೆಂಟ್. ಮತ್ತೆ ಸರ್, ವಿಜಯ್ ತನ್ನ ಈ ನಾಗಾಲೋಟವನ್ನು ಅಥವಾ ಓಟವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆದರೆ ತಮಿಳುನಾಡಿನ ರಾಜಕಾರಣಕ್ಕೆ 3ನೇ ರಾಜಕೀಯ ಶಕ್ತಿಯ ಪ್ರವೇಶ. ಎಸ್, ಇಲ್ಲಿಯವರೆಗೆ ರಾಜಕೀಯ ಶಕ್ತಿಗಳಾಗಿ 3ನೇ ರಾಜಕೀಯ ಶಕ್ತಿಗಳಾಗಿ ಪ್ರವೇಶ ಮಾಡೋಕ್ಕೆ ಭಾಳ ಜನ ಟ್ರೈ ಮಾಡಿದ್ದಾರೆ ತಮಿಳ್ನಾಡು. ನಟ ಶರತ್ ಕುಮಾರ್ ಟ್ರೈ ಮಾಡಿದ್ದಾರೆ, ನಟ ವಿಜಯಕಾಂತ್ ಟ್ರೈ ಮಾಡಿದ್ರು, ವೈಕೋ ಟ್ರೈ ಮಾಡಿದ್ರು MDMKನ, ಆಮೇಲೆ ಡಾಕ್ಟರ್ ರಾಮೋದಾಸ್ ಟ್ರೈ ಮಾಡಿದ್ರು PMKನಲ್ಲಿ. ಒಂದು ಹಂತದಲ್ಲಿ ತಮಿಳುನಾಡಿನಲ್ಲಿ ಜಾತಿ ಆಧಾರಿತ ಪಕ್ಷಗಳು ಬಂದವು, ವಣಿಯಾರು ಈ ಥರದ್ದೆಲ್ಲ ಜಾತಿಗಳ ಆಧಾರದಲ್ಲಿ PMK MDMK ಇವೆಲ್ಲ ಜಾತಿಗಳ ಆಧಾರದಲ್ಲಿ ಪಕ್ಷಗಳೂ ಬಂದವು. ಬಹಳ ಜನ ಆಶ್ಚರ್ಯಪಟ್ಟರು, ಜಾತಿ ಇಲ್ಲದ ತಮಿಳುನಾಡಿನಲ್ಲಿ ಜಾತಿ ಆಧಾರಿತ ಪಕ್ಷಗಳು ಬಂದವಲ್ಲಪ್ಪ ಅಂತ, ಇನ್ಕ್ಲೂಡಿಂಗ್ DMDK ಆಫ್ ವಿಜಯಕಾಂತ್ ಬಂದಾಗ. ಅವ್ರು ಹೋಗಿ ಈಗ DMK ಜೊತೆ ಸೇರ್ಕೊಂಡಿದ್ರು ಅವರು ಇವಾಗ ಮೊನ್ನೆ. ಹಾಗಾಗಿ ಈಗ ರಿವರ್ಸ್ ಆಗಿದೆ, ಮತ್ತೆ ಜಾತಿ ಪಕ್ಷಗಳಿಗೆ ಜಾಗ ಇಲ್ಲ ಅಂತ. ನಂಬರ್ 1. ನಂಬರ್ 2, ಇದು ಅತಿ ದೊಡ್ಡ 3ನೇ ಶಕ್ತಿಯ ಪ್ರವೇಶ ತಮಿಳುನಾಡಿನ ರಾಜಕಾರಣದಲ್ಲಿ. ಓಕೆ, ಎಂದಿಗೂ ಇರಲಿಲ್ಲ. ಇತ್ತು, ಕಾಂಗ್ರೆಸ್ ತನ್ನ ಒಂದು ರೂಪದಲ್ಲಿ ಇತ್ತು. ಆದರೆ ನಿಧಾನವಾಗಿ ಕಾಂಗ್ರೆಸ್ ಸತ್ತೋಗಿ 50 ವರ್ಷ ಆಗೋಯ್ತು ತಮಿಳುನಾಡಲ್ಲಿ. ಮತ್ತೆ ವಾಪಸ್ ಎದ್ದೇಳಕ್ಕೆ ಇಲ್ಲ ಹಾಗೆ 50 ಇಯರ್ಸ್ ಜಾಸ್ತಿ ಆಯಿತು, 50ಗಿಂತ ಜಾಸ್ತಿ ಆಗುತ್ತೆ.